ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಬಂದುಬಿಟ್ಟು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅಗಲ ಇರುವಂಥ ಪಾತ್ರೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಅಗಲ ಇರೋದಾದರೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಮಸಾಲೆ ಯೂಸ್ ಆಗುತ್ತೆ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ. ಇದು ಕಲ್ಲರ್ಗೋಸ್ಕರ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕೂಡ ಆಪ್ಷನಲ್ಲು. ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ಕೊಂಡ್ರೂ ಸಾಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, ಈಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು. ಇದು ಆಪ್ಷನಲ್ಲು, ಧನಿಯಾ ಪೌಡ್ರು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಟೇಸ್ಟ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಿಂದ 3 ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀವು ಫಿಶ್ ನೋಡ್ಕೊಂಡು ಹಾಕ್ಕೊಳ್ಬೋದು. ಫಿಶ್ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಫಿಶ್ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ನಾನೊಂದು ಅರ್ಧ ನಿಂಬೆಹಣ್ಣಿನ ರಸನ ತಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಜಾಸ್ತಿ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ಇಲ್ಲಾಂದರೆ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ಉಪ್ಪು ಖಾರ ಎಲ್ಲನೂ ನೋಡಿಕೊಂಡು ಮತ್ತೆ ಬೇಕಿದ್ದರೆ ಉಪ್ಪು ಮತ್ತು ಖಾರ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಪೇಸ್ಟ್ ಥರ ಆಗಬೇಕು. ಕಲರ್ ನೋಡಿದ್ರಲ್ಲ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕು, ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳುತ್ತೆ ಫಿಶ್ಗೆ. ಈಗ ನಾನು ಫಿಶ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಮೀನನ್ನು ಮಧ್ಯೆ ಎಲ್ಲ ಕಟ್ಸ್ ಹಾಕ್ಸ್ಕೊಂಬಂದಿದ್ದೀನಿ. ಅವರೇ ಹಾಕ್ಕೊಡ್ತಾರೆ, ಹೇಳಿದ್ರೆ ಸಾಕು. ನಾವು ಫ್ರೈಗೆ ನೀವು ಮಧ್ಯೆ ಒಂದು ಸ್ವಲ್ಪ ಕಟ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಕಟ್ ಮಾಡಿ ಕೊಡ್ತಾರೆ. ಈ ಥರ ಕಟ್ ಮಾಡಿದರೆ ನಮಗೆ ಮಸಾಲೆ ಎಲ್ಲ ಒಳಗಡೆಗೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮಸಾಲೆನ ಚೆನ್ನಾಗಿ ಅದಕ್ಕೆ ಉಜ್ಕೊಂಡ್ರೆ, ನಾವು ಸ್ಪ್ರೆಡ್ ಮಾಡ್ಕೊಳೋದ್ರಿಂದ ಮಸಾಲೆನ ಚೆನ್ನಾಗಿಡ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅಂತ. ಇದರೊಳಗಡೆ ಎಲ್ಲ ಮಸಾಲೆನ ಫಿಲ್ ಮಾಡಿಕೊಂಡು ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಮೀನಿಗೆ ನಾವು ಉಜ್ಕೊಳ್ಳೋಣ. ಇದಕ್ಕೆ ಮೀನಿಗೆ ನಾನು ತಗೊಂಡಿದ್ದಂಥ ಮಸಾಲೆ ಕರೆಕ್ಟಾಗಿ ಒಂದು ಮೀನಿಗೆ ಸಾಕಾಯಿತು. ಇದು ದೊಡ್ಡದಾಗಿರೋದ್ರಿಂದ ಒಂದು ಮೀನಿಗೆ ಸಾಕಾಗಿದೆ. ಚಿಕ್ಕ ಚಿಕ್ಕ ಮೀನಿಗಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. 2 ಮೀನಿಗಾಗುತ್ತೆ ಚಿಕ್ಕ ಮೀನಿಗಾದರೆ. ಈಗ ಒಳಗಡೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ಮೀನಿಗೆ ಮಸಾಲೆ ಎಲ್ಲನೂ ಹಾಕ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಹಾಕ್ಕೊಂಡು ನಾವು ಇದನ್ನು ಫಿಶ್ಶೊಂದಿಗೆ ಇದು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೈ, ಅಂದರೆ ಟೇಸ್ಟಿಯಾಗಿರುತ್ತೆ. ನಾವು ಸರಿಯಾಗಿ ಮಸಾಲೆ ಏನೋ ಹಾಕ್ಕೊಂಡಿಲ್ಲ ಅಂತಂದರೆ ಅದು ಸರಿಯಾಗಿ ಫಿಶ್ಶು ಚೆನ್ನಾಗಿ ಟೇಸ್ಟಿಯಾಗಿ ಬರೋದಿಲ್ಲ. ಕರೆಕ್ಟಾಗಿ ಸರಿ ಹೋಯಿತು ಮಸಾಲೆ, ಚೂರು ಮಿಕ್ಕಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೋಟಿಂಗ್ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು 10 ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ಟೈಮ್ ಜಾಸ್ತಿ ಬಿಟ್ಟು ಅದಾದಮೇಲೆ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಕೋಕೋನಟ್ ಆಯಿಲ್ ಅಂತೀವಿ, ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಇದು ನಾರ್ಮಲಾಗಿ ತಲೆಗೆ ಇಟ್ಕೊಳ್ಳೋದಲ್ಲ, ಇದು ಅಡುಗೆದೇನೆ ಕೊಬ್ಬರಿ ಎಣ್ಣೆ. ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ಲು ನಾವು ಮನೆಗೆಲ್ಲ ಏನು ಎಣ್ಣೆ ಬಳಸ್ತೀವಿ ಅಡುಗೆಗೆ ಅದನ್ನು ಉಪಯೋಗಿಸ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಮಸಾಲೆ ಎಲ್ಲ ಸ್ವಲ್ಪ ನೋಡಿ ಹೊರಟೋಯ್ತಲ್ಲ. ಈಗ ಮತ್ತೆ ಚೂರು ಮಸಾಲೆನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮಸಾಲೆ ನೀವು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಳ್ಬೋದು, ಇಲ್ಲಾಂದರೆ ಮತ್ತೆ ನೀವು 1/4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ರೆಡಿ ಆಗುತ್ತೆ. ತುಂಬ ಈಸಿ, ತುಂಬ ಸಿಂಪಲ್ಲು. ಈಗ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.